ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಜುಯೋದ ಯೂಟ್ಯೂಬ್ ಚಾನಲ್. ಇವಾಗ ಮಾಡ್ಯೂಲ್ 4ನಲ್ಲಿ ನಾವು ಡಿಜಿಸ್ಟ್ರಾ ಅಲ್ಗಾರಿಥಮ್ ಬಗ್ಗೆ ತಿಳ್ಕೊತಾ ಹೋಗೋಣ. ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಇದು ಪ್ರತಿ ಕ್ವಶನ್ ಪೇಪರಲ್ಲೂ ಇದಿಲ್ಲದೆ ಕ್ವಶನ್ ಪೇಪರೇ ಮಾಡಲ್ಲ. ಇದು ಸ್ವಲ್ಪ ಡಿಫಿಕಲ್ಟಿ ಅಂತ ಅನಿಸಿದ್ರು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇದರಷ್ಟು ಈಸಿದು ಇನ್ಯಾವುದೂ ಇಲ್ಲ. ಇದೇನು ಅಂತ ಅಂದರೆ, ಒಂದನ್ನು ಸೋರ್ಸ್ ನೋಡಾಗಿ ಇಟ್ಕೊಂಡು ಒಂದು ಗ್ರಾಫ್ ಇರುತ್ತೆ ಅಂತ ಅಂದ್ಕೊಂಡು, ಒಂದು ಗ್ರಾಫಲ್ಲಿ ಒಂದನ್ನು ಸೋರ್ಸ್ ನೋಡ್ ಅಂತ ಇಟ್ಕೊಂಡು ಆ ಸೋರ್ಸ್ ನೋಡಿಂದ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಆಫ್ ದಿ ಎವ್ರಿ ನೋಡನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಿಜಿಸ್ಟ್ರಾ ಅಲ್ಗಾರಿಥಮ್ನ ಯೂಸ್ ಮಾಡ್ತೀವಿ. ಸೋರ್ಸ್ ನೋಡಿಂದ ಪ್ರತಿ ನೋಡಿಗೂ ಯಾವುದು ಸ್ಮಾಲೆಸ್ಟ್ ಪಾತ್ ಇದೆ ಅಂತ ಫೈಂಡ್ ಔಟ್ ಮಾಡೋದೇ ಡಿಜಿಸ್ಟ್ರಾ ಅಲ್ಗಾರಿಥಮ್ಮು. ಇದು ಗ್ರೀಡಿ ಮೆಥಡ್ ಟು ಫೈಂಡ್ ಅ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಪ್ರಾಬ್ಲಮ್. ಬೆಸ್ಟ್ ನೋನ್ ಅಲ್ಗಾರಿಥಮ್ ಟು ಫೈಂಡ್ ದಿ ಶಾರ್ಟೆಸ್ಟ್ ಪಾತ್ ಇನ್ ದಿ ಗ್ರಾಫ್ ಪ್ರಾಬ್ಲಮ್. ಒಂದು ಗ್ರಾಫ್ ಪ್ರಾಬ್ಲಮಲ್ಲಿ ಇದೇ ಬೆಸ್ಟ್ ನೋನ್ ಅಲ್ಗಾರಿಥಮ್ ಇರೋದು ಟು ಫೈಂಡ್ ದಿ ಶಾರ್ಟೆಸ್ಟ್ ಪಾತ್. ಇದು ಅಪ್ಲಿಕೇಬಲ್ ಆಗುತ್ತೆ ಬೋತ್ ದಿ ಡೈರೆಕ್ಟೆಡ್ ಆ್ಯಂಡ್ ಅನ್ಡೈರೆಕ್ಟೆಡ್ ಗ್ರಾಫ್ಸ್. ಇದು ಡೈರೆಕ್ಟೆಡ್ ಇದ್ದರೂ ಕೂಡ ಮತ್ತು ಅನ್ಡೈರೆಕ್ಟೆಡ್ ಗ್ರಾಫಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಬಟ್ ಒಂದು ಕಂಡೀಷನ್ ಏನಿರಬೇಕು ಅಂದರೆ, ವೆಯ್ಟ್ಸ್ ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು. ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಪ್ರಾಬ್ಲಮ್ಸ್ನ ನಾವೀಗ ನೋಡೋಣ. ಫಾರ್ ಎ ಗಿವನ್ ವರ್ಟೆಕ್ಸ್ ಈಸ್ ಕಾಲ್ಡ್ ದಿ ಸೋರ್ಸ್ ಇನ್ ಅ ವೆಯ್ಟೆಡ್ ಕನೆಕ್ಟ್ ಗ್ರಾಫ್. ಇದು ಒಂದು ವೆಯ್ಟೆಡ್ ಕನೆಕ್ಟ್ ಗ್ರಾಫ್ ಅಂತಂದರೆ, ವೆಯ್ಟ್ ಅಂತ ಅಂದರೆ ಏನೂ ಇಲ್ಲ. ಈಗ ಎ ಇಂದ ಬಿಗೆ ಎಷ್ಟು ಶಾರ್ಟೆಸ್ಟ್ ಪಾತ್ ಇದೆ? 3 ಇದೆ. ಬಿ ಇಂದ ಡಿಗೆ ಯಾವುದು? 2. ಇದನ್ನೇ ವೆಯ್ಟೆಡ್ ಗ್ರಾಫ್ ಅಂತ ಕರಿತೀವಿ ನಾವು. ಓಕೆನಾ? ಇದರಲ್ಲಿ ಈಗ ಇದನ್ನು ಸೋರ್ಸ್ ನೋಡ್, ಫಾರ್ ಎಕ್ಸಾಂಪಲು ನಾವು ಸೋರ್ಸ್ ನೋಡ್ ಅಂತ ಅಂದ್ಕೊಂಡ್ರೆ, ನಾವು ಈಗ ಈ ಸೋರ್ಸ್ ನೋಡಿಂದ ನಾವು ಶಾರ್ಟೆಸ್ಟು ಪಾತ್ನ ಫೈಂಡ್ ಔಟ್ ಮಾಡಬೇಕು ಫಾರ್ ಆಲ್ ದಿ ನೋಡ್ಸ್ಗೆ. ಇವಾಗ ಎ ಇಂದ ಬಿಗೆ ನಾವು ಎ ಇಂದ ಬಿಗೆ ಎ ಇಂದ ಡೈರೆಕ್ಟ್ ಬಿಗೂ ಹೋಗ್ಬೋದು, ಮತ್ತು ಎ ಇಂದ ಎಫ್ಗೆ ಹೋಗಿ ಎಫ್ಫಿಂದ ಬಿಗೂ ಹೋಗ್ಬೋದು, ಮತ್ತು ಎ ಇಂದ ಸಿಗೆ ಹೋಗಿ ಸಿ ಇಂದ ಡಿಗೆ ಹೋಗಿ ಸಿ ಇಂದ ಬಿಗೂ ಹೋಗ್ಬೋದು, ಮತ್ತು ಎ ಇಂದ ಎಫ್ಗೆ ಹೋಗಿ ಡಿಗೆ ಹೋಗಿ ಬಿಗೆ ಹೋಗ್ಬೋದು. ಎಷ್ಟೊಂದು ಪಾತ್ ಸಿಕ್ತಲ್ವಾ? ಆದರೆ ಯಾವುದು ಸ್ಮಾಲೆಸ್ಟ್ ಪಾತು ಟು ರೀಚ್ ದಿ ಬಿ, ಎ ಟು ಬಿ ಇಂದ ಯಾವುದು ಇದೆ ಅಂತ ಅಂದರೆ, ಇವಾಗ ನೋಡಿ ಇಲ್ಲಿಂದ 3ನೇ ತಾನೇ ಸ್ಮಾಲೆಸ್ಟ್ ಇರೋದು. ಸೊ ಇಲ್ಲಿಂದ ಎ ಇಂದ ಬಿಗೆ ಹೋಗೋಕ್ಕೆ ಸ್ಮಾಲೆಸ್ಟ್ ಪಾತ್ ಯಾವುದಿದೆ ಅಂತಂದರೆ ಥ್ರೋ ಎ ಟು ಬಿ. ಈ ಥರ ಎಲ್ಲ ನೋಡಿಗೂ ಫೈಂಡ್ ಔಟ್ ಮಾಡೋಕ್ಕೆ ನಾವು ಯಾವುದು ಅಲ್ಗಾರಿಥಮ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ? ಡಿಜಿಸ್ಟ್ರಾ ಅಲ್ಗಾರಿಥಮ್ನ ಯೂಸ್ ಮಾಡ್ತಿದ್ದೀವಿ. ಡಿಜಿಸ್ಟ್ರಾ ಅಲ್ಗಾರಿಥಮ್ ಡಿಸೈನ್ ಸ್ಟೆಪ್ನ ನೋಡೋಣ. ಫೈಂಡ್ ದಿ ಶಾರ್ಟೆಸ್ಟ್ ಪಾತ್ ಫ್ರಮ್ ದಿ ಸೋರ್ಸ್ ಟು ವರ್ಟೆಕ್ಸ್ ನಿಯರೆಸ್ಟ್ ಟು ಇಟ್. ದೆನ್ ಫೈಂಡ್ ದಿ ಶಾರ್ಟೆಸ್ಟ್ ಪಾತ್ ಫ್ರಮ್ ದಿ ಸೋರ್ಸ್ ಟು ದಿ ನೆಕ್ಸ್ಟು ನಿಯರೆಸ್ಟ್ ವರ್ಟೆಕ್ಸ್. ಮೊದಲು ಫೈಂಡ್ ಔಟ್ ಮಾಡ್ಕೋಬೇಕು. ಸೋರ್ಸಿಂದ ಎಷ್ಟೊಂದು ಪಾತ್ಸ್ ಇರುತ್ತಲ್ವಾ, ಅದ್ರದ್ದೆಲ್ಲ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ನಾವು ಫೈಂಡ್ ಔಟ್ ಮಾಡಿ ಅದರಿಂದ ಕಂಪೇರ್ ಮಾಡಬೇಕು. ಇದನ್ನು ಪ್ರೋಸೆಸ್ನ ಎಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕು ಅಂತಂದರೆ, ಎಲ್ಲ ಸೋರ್ಸಿಗೂ ನಾವು ಪಾತ್ ಸಿಗೋವರೆಗೂ ಕೂಡ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ಅಲ್ಗಾರಿಥಮ್ ನೋಡೋಣ. ಈ ಅಲ್ಗಾರಿಥಮ್ ಆಲ್ಮೋಸ್ಟ್ ಕೇಳಿಲ್ಲ, ನೀವು ಒಂದು ಸತಿ ನೋಡ್ಕೊಂಡೋಗಿ ಬಿ ಟಿ ಓದವ್ರು ಯಾವ ಥರ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಲ್ಗಾರಿಥಮ್ ಹೆಂಗಿದೆ ಅಂದರೆ, ಡಿಜಿಸ್ಟ್ರಾ ಅಲ್ಗಾರಿಥಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ನ ಫೈಂಡ್ ಔಟ್ ಮಾಡೋಕ್ಕೆ. ಇನ್ಪುಟ್ ಏನು ಕೊಡ್ತಿದ್ದೀರಾ? ಆ ವೆಯ್ಟೆಡ್ ಕನೆಕ್ಟೆಡ್ ಗ್ರಾಫ್ ವಿತ್ ವರ್ಟಿಸಿಸ್ ಆ್ಯಂಡ್ ಎಡ್ಜಸ್ ಕೊಡ್ತಿದ್ದೀವಿ, ವಿತ್ ದಿ ನಾನ್ ನೆಗೆಟಿವ್ ವೆಯ್ಟ್ಸ್ ಆ್ಯಂಡ್ ದಿ ವರ್ಟೆಕ್ಸಸ್. ಔಟ್ಪುಟ್ ಏನು ಕೊಡುತ್ತೆ? ಶಾರ್ಟೆಸ್ಟ್ ಪಾತ್ ಫ್ರಮ್ ದಿ ಸೋರ್ಸ್ ಟು ದಿ ವರ್ಟೆಕ್ಸ್ ಕೊಡುತ್ತೆ. ಈಗ ಸೋರ್ಸ್ ನೋಡಿಂದ ಎಲ್ಲ ವರ್ಟೆಕ್ಸ್ ಕೂಡ ಶಾರ್ಟೆಸ್ಟ್ ಪಾತ್ನ ಫೈಂಡ್ ಔಟ್ ಮಾಡಿ ಕೊಡುತ್ತೆ. ಇದೇ ನಮ್ಮದು ಡಿಜಿಸ್ಟ್ರಾ ಅಲ್ಗಾರಿಥಮ್ಮು. ಮೊದಲು ಇನಿಷಿಯಲೈಸ್ ಮಾಡ್ಕೊಂಡಿದ್ದೀವಿ ಕ್ಯೂನ. ಪ್ರಿಯಾರಿಟಿ ಕ್ಯೂ ಯಾವಾಗಲೂ ಫಸ್ಟ್ ಎಂಟಿ ಇರುತ್ತೆ. ಯಾಕೆ ಅಂದರೆ ಅದಕ್ಕೆ ಶಾರ್ಟೆಸ್ಟ್ ಪಾತು ಗೊತ್ತಿಲ್ಲ, ನೆಕ್ಸ್ಟ್ ನಿಯರೆಸ್ಟು ಗೊತ್ತಿಲ್ಲ. ಸೊ ಎಂಟಿ. ಫಾರ್ ಎವರಿ ವರ್ಟೆಕ್ಸ್ ವಿ ಇನ್ ವಿ, ಎವರಿ ವರ್ಟೆಕ್ಸ್ ಎಲ್ಲಿರಬೇಕು? ವರ್ಟೆಕ್ಸಲ್ಲಿ ಇರಬೇಕು. ದೆನ್ ಮೊದಲಿಗೆ ಡಿಸ್ಟೆನ್ಸ್ ಏನಾಗಿದೆ? ಇನ್ಫಿನಿಟಿ ಆಗಿದೆ. ಆಮೇಲೆ ಪ್ರಿಯಾರಿಟಿ ಕ್ಯೂ ಏನಾಗೈತೆ? ನಲ್ ಆಗೈತೆ. ಆಮೇಲೆ ಇನ್ಸರ್ಟ್ ಮಾಡ್ತಾ ಹೋದಾಗ ನಾವು ಪ್ರಿಯಾರಿಟಿ ಕ್ಯೂ ಮತ್ತು ವರ್ಟೆಕ್ಸು ಮತ್ತು ಡಿಸ್ಟೆನ್ಸ್ನ ನಾವು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ಯಾವುದು ಡಿಕ್ರೀಸ್ ಇರುತ್ತೋ, ಯಾವುದು ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತಲ್ಲ, ಅದನ್ನು ನಾವು ಅಪ್ಡೇಟ್ ಮಾಡಿ ಶಾರ್ಟೆಸ್ಟ್ ಪಾತ್ ಅಂತ ಕನ್ಸಿಡರ್ ಮಾಡಬೇಕು. ನಾವಿವಾಗ ಏನು ಮಾಡ್ತೀವಲ್ಲ ಅದನ್ನೇ ನಾವು ಆಲ್ಗರಿಥಮ್ ಥರ ಬರ್ಕೊಳ್ತಾ ಹೋಗಬೇಕು. ಇದೇ ಆಲ್ಗರಿಥಮ್. ಇಲ್ಲಿ I ಟೆಂಡ್ಸ್ ಟು 0 ಅಂತ ಅಂದರೆ ಎಷ್ಟು ನೋಡಿದ್ದಾವೆ, ಒಂದು ಗ್ರಾಫಲ್ಲಿ ಎಷ್ಟು ನೋಡಿದ್ದಾವೆ, 0 to
V-1 ಅಂತ ಅಂದರೆ ಎಷ್ಟು ವರ್ಟೆಕ್ಸ್ ಇದಾವೋ ಅದನ್ನು ನಾವು ಐಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಮೇಲೆ ಮಿನಿಮಮ್ ಪ್ರಿಯಾರಿಟಿ ಎಲಿಮೆಂಟ್ನ ನಾವು ಡಿಲೀಟ್ ಮಾಡ್ತಾ ಬರ್ತೀವಿ. ನಾವು ಅದಕ್ಕೆ ಜಾಯಿನ್ ಮಾಡ್ಕೊಂಡು ಮಿನಿಮಮ್ ಮಾತ್ರ ಯಾವುದು ಶಾರ್ಟೆಸ್ಟ್ ಪಾತ್ ಇತ್ತೋ ಅದನ್ನು ಮಾತ್ರ ಇಟ್ಕೊಂಡು ಯಾವುದು ಜಾಸ್ತಿ ಇರುತ್ತಲ್ಲ ಅದನ್ನು ಡಿಲೀಟ್ ಮಾಡ್ಕೊಂಡು ಬರ್ತೀವಿ. ಇದು ಆಲ್ಗರಿಥಮ್ ಆಗಿದೆ ಗೈಸ್. ಇದನ್ನು ನೀವು ನೀಟಾಗಿ ಕಲ್ತ್ಕೊಂಡು ಹೋಗಿ ಬರಿಬೋದು. ಮೊದಲು ಇವಾಗ ಎಕ್ಸಾಂಪಲ್ ನೋಡ್ಬಿಡೋಣ. ಎಕ್ಸಾಂಪಲು ಈ ಕ್ವೆಶನ್ನು ಭಾಳ ಇಂಪಾರ್ಟೆಂಟು, ಯಾಕೆಂದರೆ VTU ಕ್ವೆಶನ್ ಪೇಪರಲ್ಲಿ 2 ಸತಿ ರಿಪೀಟ್ ಆಗಿರೋ ಕ್ವೆಶನ್ ಇದು ಫುಲ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಇದ್ರ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ. ಇದು ಗ್ರಾಫು, ಇದು ನೋಡ್ಕೊಳ್ಳಿ. ಗ್ರಾಫು ಮೊದಲು ಟ್ರೀ ವರ್ಟೆಕ್ಸ್, ರಿಮೈನಿಂಗ್ ವರ್ಟೆಕ್ಸ್, ಇಲಿಸ್ಟ್ರೇಷನ್ ಅಂತ 3 ಕಾಲಮ್ ಮಾಡ್ಕೋಬೇಕು. ಮೊದಲು ಹೆಂಗೆ ಅವರು ಸೋರ್ಸ್ ನೋಡ್ ಯಾವುದೊಂದು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ, ಕ್ವಶನಲ್ಲಿ ಕೊಟ್ಟಿರ್ತಾರೆ. ಕನ್ಸಿಡರ್ ದಿ ಸೋರ್ಸ್ ನೋಡ್ ಎಸ್ ಆ್ಯಸ್ ದಿ ಸೋರ್ಸ್ ವರ್ಟೆಕ್ಸ್ ಅಂತ ತೊಗೊಳ್ಳಿ ಅಂತ ಹೇಳಿದ್ದಾರೆ. ನಾವೇನಾದರೂ ಅವರು ಸೋರ್ಸ್ ವರ್ಟೆಕ್ಸ್ ಇದು ಅಂತ ಕೊಟ್ಟಿಲ್ಲ ಅಂತ ಅಂದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಚೂಸ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲಿ ಎಸ್ ಅಂತ ಕೊಟ್ಟಿರೋದ್ರಿಂದ ಇದು ಡೈರೆಕ್ಷನ್ ಗ್ರಾಫ್ ಆಗಿರೋದ್ರಿಂದ, ಡೈರೆಕ್ಟೆಡ್ ಗ್ರಾಫ್ ಆಗಿರೋದ್ರಿಂದ ಇದಕ್ಕೆ 2 ಪಾತ್ ಇದೆ. ಇದು ಎಸ್ಸಿಂದ ಎ ಕೂಡ ಹೋಗ್ತಿದೆ ಮತ್ತು ಎಸ್ಸಿಂದ ಬಿ ಕೂಡ ಹೋಗ್ತಿದೆ. ಫಸ್ಟು ಇನಿಷಿಯಲಿ ನಾವು ಎಸ್ನ ವಿಸಿಟ್ ಮಾಡಿದಾಗ ನಮಗೆ ನಿಯರೆಸ್ಟ್ ಕೂಡ ಗೊತ್ತಿಲ್ಲ ಮತ್ತು ಡಿಸ್ಟೆನ್ಸ್ ಕೂಡ ಗೊತ್ತಿಲ್ಲ. ಅದಕ್ಕೆ ನಲ್ಲು, ನಿಯರೆಸ್ಟ್ ಯಾವುದಿದೆ ಅಂದರೆ ನಮಗೆ ಗೊತ್ತಿಲ್ಲ, ನಲ್ ಅಂತ ಹಾಕಿದ್ವಿ. ಮತ್ತು ಇನಿಷಿಯಲ್ ಕಂಡೀಷನ್ಸ್ ನಾವು ಅಲ್ಗರಿಥಮ್ನಲ್ಲಿ ನೋಡಿದ್ದೀವಿ, ಇನ್ಫಿನಿಟಿ ಹಾಕಬೇಕು ಅಂತ. ಇದಕ್ಕೆ ಎಸ್ಸಿಗೆ ಶಾರ್ಟೆಸ್ಟ್ ಪಾತು ಎಗೆ ಯಾವುದಿದೆ ಅಂತೆ, ಎಸ್ ಮುಖಾಂತರ ಒಂದಿದೆ. ಎಷ್ಟು ಡಿಸ್ಟೆನ್ಸಲ್ಲಿ ಇವಾಗ ಏನು ಬರೀಬೇಕು ಅಂತಂದರೆ ಎಗೆ ಪಾತ್ ನೀನು ಕಂಡುಹಿಡಿತಿದ್ಯಾ ಅಂದರೆ ಮೊದಲು ಏನ ಇಲ್ಲಿ ಔಟ್ಸೈಡ್ ಆಫ್ ದಿ ಬ್ರಾಕೆಟ್ ಬರ್ಕೊಂತಿದ್ಯಾ. ಯಾವುದ್ರ ಮುಖಾಂತರ ಬರ್ತಿರೋದು ಅಂತಂದರೆ ಎಸ್ಸಿಂದ ಎಷ್ಟು ಡಿಸ್ಟೆನ್ಸ್ ಇದೆ, 1 ಇದೆ. ಇದನ್ನು ಬರೆಯೋದು ಗೊತ್ತಾಯ್ತಾ ನಿಮ್ಗೆ ಇವಾಗ. ನೆಕ್ಸ್ಟು ಬಿಗೂ ಕೂಡ ಪಾತ್ ಐತೆ. ಬಿಗೆ ಪಾತ್ ಹೆಂಗೆ ಬರಿತೀರಾ, ಬಿಗೆ ಬಿ ಆಫ್ ಎಸ್ಸಿಂದ ಎಸ್ ಯಾವ ನೋಡಿಂದ ನಮಗೆ ಪಾತಿರೋದು, ಎಸ್ ನೋಡಿಂದ ಎಷ್ಟು ಪಾತಿದೆ ಅಂತೆ, 5 ಇದೆ. ಅರ್ಥ ಆಯ್ತಾ. ಇವಾಗ ಮತ್ತು ಸಿಗೆ ನೋಡ್ತೀರಾ, ಸಿಗೆ ಡೈರೆಕ್ಟ್ ಪಾತ್ ಇದೆಯಾ, ಎಸ್ಸಿಂದ ಎಗೆ ಹೋಗಿ ಸಿಗೆ ಹೋಗಬೇಕು. ನಾವು ಇವಾಗ ಎ ಚೂಸ್ ಮಾಡ್ತೀವ ಬಿ ಚೂಸ್ ಮಾಡ್ತೀವ ಅಂತಲೂ ಗೊತ್ತಿಲ್ಲ, ಇವಾಗ ಡೈರೆಕ್ಟ್ ಪಾತ್ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಸಿ ಆಫ್ ಅಡ್ಜಸೆಂಟ್ ನೋಡು ಗೊತ್ತಿಲ್ಲ, ಡಿಸ್ಟೆನ್ಸು ಗೊತ್ತಿಲ್ಲ, ಅದಕ್ಕೆ ನಲ್ ಮತ್ತು ಇನ್ಫಿನಿಟಿ ಬರೆದ್ವಿ. ಈಗ ನಲ್ ಮತ್ತು ಇನ್ಫಿನಿಟಿ ಯಾವಾಗ ಬರಿತೀವಿ ಅಂತ ಅಂದರೆ ಅಡ್ಜಸೆಂಟ್ ನೋಡ್ ಕೂಡ ಗೊತ್ತಿಲ್ಲ, ಡಿಸ್ಟೆನ್ಸ್ ಕೂಡ ಗೊತ್ತಿಲ್ಲ ಅಂತಾಗ ನಲ್ ಮತ್ತು ಇನ್ಫಿನಿಟಿ ಬರಿಬೇಕು. ಮತ್ತು ಡಿ ಕೂಡ ಸೇಮು, ಈ ಕೂಡ ಸೇಮು. ರಿಮೈನಿಂಗ್ ವರ್ಟಿಸಸ್ ಇಷ್ಟಿದ್ದಾವೆ. ಇವಾಗ 2ಕ್ಕೆ ನಮಗೆ ನಿಯರೆಸ್ಟು ವರ್ಟೆಕ್ಸು ಮತ್ತು ಡಿಸ್ಟೆನ್ಸು ಗೊತ್ತಿರೋದ್ರಿಂದ ಕಂಪೇರ್ ಮಾಡಿ ನೀವು. ಇವಾಗ ಎಸ್ಸಿಂದ ಮೊದಲು 1 ಇರೋದಕ್ಕೆ ಹೋಗ್ಬೇಕಾ ಇಲ್ಲ 5 ಇರೋದಕ್ಕೆ ಹೋಗ್ಬೇಕಾ. 1 ಶಾರ್ಟೆಸ್ಟ್ ಡಿಸ್ಟೆನ್ಸು, ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದಿ ಸೋರ್ಸ್ ನೋಡು. ಸೊ ಅದಕ್ಕೆ ಎಸ್ಸಿಂದ ಎ 1 ಇರೋದ್ರಿಂದ ಶಾರ್ಟೆಸ್ಟ್ ಡಿಸ್ಟೆನ್ಸು ಮೊದಲು ಎಸ್ಸು ಎಗೆ ಟ್ರಾವೆಲ್ ಆಗುತ್ತೆ, ಓಕೆನಾ. ಅದಾದಮೇಲೆ ನಮ್ಮದು ಯಾವುದಕ್ಕೆ ಟ್ರಾವೆಲ್ ಆಗಿರುತ್ತಲ್ಲ ಅದನ್ನು ನಾವು ಟ್ರೀ ವರ್ಟೆಕ್ಸ್ ಅಂತ ಮತ್ತೆ ಕನ್ಸಿಡರ್ ಮಾಡ್ತೀವಿ. ಟ್ರೀ ವರ್ಟೆಕ್ಸ್ ಯಾವುದರಿಂದ ಬಂದಿತ್ತು, ಫ್ರಮ್ ಎಸ್ಸಿಂದ ಎಗೆ ಬಂದಿತ್ತಲ್ವಾ, ಅದನ್ನು ಸೇಮ್ ಹಿಂಗೆ ಬರ್ಕೊಂಡ್ವಿ. ಅದಾದಮೇಲೆ ಎ ಆದಮೇಲೆ ಬಿಗೆ ನೀನು ಎಯಿಂದ ಪಾತ್ ಇದೆಯಾ, ಸೊ ಇದೆ. ಅದಕ್ಕೆ ಈ ಪಾತನ್ನು ನೀವು ಕನ್ಸಿಡರ್ ಮಾಡೋಂಗಿಲ್ಲ, ಏಕೆ ಅಂದರೆ ಎಸ್ಸಿಂದ ಬಿಗೆ 5 ಇದೆ. ಎಸ್ಸಿಂದ ಎಗೆ ಹೋಗಿ ಬಿ ಬಂದರೆ ಪಾತ್ ಎಷ್ಟಿದೆ, 1 + 2 ಅಂದರೆ 3 ಇದೆ. 3 5ಗಿಂತ ಲೆಸ್ ಇರೋದ್ರಿಂದ ನೀವು ಈ ಪಾತನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಸ್ ಟು ಬಿ ಪಾತನ್ನ ಕನ್ಸಿಡರ್ ಮಾಡೋಂಗಿಲ್ಲ. ಆವಾಗ ಬಿ ಹೆಂಗೆ ಬರ್ಕಂತೀಯ ಅಂತಂದರೆ ಬಿ ವರ್ಟೆಕ್ಸಿಗೆ ಪಾತ್ ಎಲ್ಲಿಂದ, ಫ್ರಮ್ ಯಾವ ನೋಡಿಂದ ಬರ್ತಿದ್ಯಾ, ಎಯಿಂದ ಬರ್ತಿದ್ಯಾ. ಆವಾಗ ಸೋರ್ಸಿಂದ ಎಷ್ಟಾಯ್ತಪ್ಪ ಡಿಸ್ಟೆನ್ಸ್ ಅಂತ ಅಂದರೆ 3. ಅರ್ಥ ಆಯ್ತಾ. 1 + 2 ಎಷ್ಟಾಯಿತು, 3 ಆಯಿತು. ಅದಾದಮೇಲೆ ಸಿಗೆ ಬರೀತೀಯ, ಸಿ ನೋಡಿ ಎ ಕನೆಕ್ಟೆಡ್ ಟು ದು ಸಿ ಆಲ್ಸೋ. ಸೊ ಸಿ ಯಾವ ಎಯಿಂದ ಬಂದಾಗ ಎಷ್ಟು ಬಂತು, ಎಸ್ಸಿಂದ ನೋಡಿಂದ ಸೋರ್ಸ್ ನೋಡಿಂದ ಡಿಸ್ಟೆನ್ಸು 1 + 2 ಅಂತಂದರೆ 3 ಆಯಿತು, ಆಯಿತಾ. ಆಮೇಲೆ ಡಿಗೂ ಕೂಡ ಕನೆಕ್ಟ್ ಆಗಿದೆ, ಎಯಿಂದ ಅಂತಂದರೆ A,2 ಆಯಿತು. ಆದರೆ ಹೀಗೆ ಎ ಕನೆಕ್ಟ್ ಆಗಿಲ್ಲ, ಸೊ ಅದಕ್ಕೆ ನಲ್ ಮತ್ತು ಇನ್ಫಿನಿಟಿ ಉಳ್ಕೊಳುತ್ತೆ. ಇವಾಗ 3 ಕಂಪೇರ್ ಮಾಡಿ. ಎಯಿಂದ 3 ಡಿಸ್ಟೆನ್ಸ್ ಕಡಿಮೆನಾ, 3 ಮತ್ತು 2, ಡಿಗೆ 2 ಡಿಸ್ಟೆನ್ಸ್ ಇರೋದ್ರಿಂದ ಎನ ಡಿಗೆ ಕನೆಕ್ಟ್ ಮಾಡಿಬಿಟ್ವಿ, ಆಯಿತಾ. ನೆಕ್ಸ್ಟ್ ಯಾವ ನೋಡ್ ವಿಸಿಟ್ ಮಾಡಿಟ್ಟು ಎಯಿಂದ ಡಿಗೆ ಹೋಗಿತ್ತಲ್ವ. ಸೊ ಅದಾದಮೇಲೆ ರಿಮೈನಿಂಗ್ ವರ್ಟಿಸಸ್ ಯಾವಿದ್ದಾವೆ, ಬಿ ಇದೆ. ಬಿಯಿಂದ ಮತ್ತೆ ನೋಡಿ ಡಿಯಿಂದ ಇಲ್ಲಿ ನೋಡಿ
ಡಿಯಿಂದ ಮತ್ತು ಬಿಗೆ ನೋ ಬಿಗೆ ಪಾತಿಲ್ಲ. ಸೊ ಅದಕ್ಕೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಯಾವುದು ಬಿಗೆ ಇತ್ತಲ್ಲ ವ್ಯಾಲ್ಯೂ ಅದನ್ನೇ ಯಥಾವತ್ ಬರ್ಕೊಂತೀವಿ. ಮತ್ತು ಬಿಯಿಂದ ಸಿಗೂ ಕೂಡ ಪಾತಿಲ್ಲ. ಸೊ ಮತ್ತು ಸಿದು ಯಥಾವತ್ ಹಂಗೆ ಬರ್ಕೊಂತೀವಿ. ಬಟ್ ಹೀಗೆ ಪಾತಿದೆ. ಹೀಗೆ ಪಾತೇನು ಇಲ್ಲಿ ಬರ್ಕೊಂಡ್ವಿ ನೋಡಿ. ಫ್ರಮ್ ಡಿಯಿಂದ ಹೀಗೆ 4 ಇದೆ. ಸೋರ್ಸ್ ನೋಡಿಂದ ಎಗೆ ಹೋಗಿ ಎಯಿಂದ ಡಿಗೆ ಬಂದು ಈಗ ಬಂದರೆ ನೋಡಲ್ ಪಾತ್ ಎಷ್ಟಾಯಿತು 4 ಆಯಿತು. ಆಯಿತಾ. ನೆಕ್ಸ್ಟು ಇದು 3ರಲ್ಲಿ ಯಾವ್ದು ಕಡಿಮೆ ಇದೆ? ಸಿ ಮತ್ತು ಬಿ ಎರಡು ಈಕ್ವಲ್ಲೇ ಇದೆ. ಬಟ್ ನಾವು ಬಿನ ಜಾಯಿನ್ ಮಾಡ್ತಿದ್ದೀವಿ. ಡಿಯಿಂದ ಬಿಗೆ ಎಯಿಂದ ನಾವು ಬಿಗೆ ಜಾಯಿನ್ ಮಾಡ್ತಿದ್ದೀವಿ. ಯಾಕೆ ಅಂತ ಅಂದರೆ ಇದು ಫಸ್ಟ್ ಪ್ರಿಯಾರಿಟಿ. ಎ ಆದಮೇಲೆ ಬಿ. ಓಕೆನಾ. ಎಸ್ಸಿಂದ ಎಗೆ 1, ಎಯಿಂದ ಬಿಗೆ 2. ಇದಾದಮೇಲೆ ನೆಕ್ಸ್ಟು ನೋಡಿ ಯಾವುದು ಬಿ ತೊಗೊಂಡಿದ್ದೀವಿ. ಬಿ A,3. A,3 ಅಂತ ಅಂದರೆ ನೆಕ್ಸ್ಟು ಬಿಯಿಂದ ಯಾವುದು ಪಾತಿಲ್ಲ. ಬಿಯಿಂದ ಸಿಗೆ ಪಾತಿಲ್ಲ. ಸೊ ಸಿದೇನು ರಿಮೈನಿಂಗ್ ಇತ್ತಲ್ಲ ಅದನ್ನು ಹಂಗೆ ಬರ್ಕೊಂಡ್ವಿ. ಮತ್ತು ಈಗೂ ಕೂಡ ಪಾತಿಲ್ಲ. ಸೊ ಅದಕ್ಕೆ ಅದನ್ನೇ ಬರ್ಕೊಂಡಿದ್ದೀವಿ. ಇವಾಗ ಇದರಲ್ಲಿ ಯಾವ್ದು ಕಡಿಮೆ ಇದೆ? ಸಿ. ಸೊ ನೆಕ್ಸ್ಟು ನೋಡಿ ಅಲ್ಲಿಂದ ಎಯಿಂದ ಸಿಗೆ ಟ್ರಾವೆಲ್ ಆಯಿತು ಡಿಸ್ಟೆನ್ಸು. ಯಾವುದು ನೆಕ್ಸ್ಟು? ಸಿ A to 3 ಇದೆ. ನೆಕ್ಸ್ಟು ಹೀಗೆ ಡಿಸ್ಟೆನ್ಸು ಮತ್ತು ವ್ಯಾಲ್ಯೂನ ಪ್ರೀವಿಯಸ್ ಇದರಲ್ಲಿ ಏನಿದೆಯಲ್ಲ ಅದೇ ಬರ್ಕೊಂಡಿದ್ದೀವಿ. ಯಾಕೆಂದರೆ ಎಸ್ಸಿಂದ ಎಗೆ ಹೋಗಿ ಮತ್ತು ಎಯಿಂದ ಸಿಗೆ ಹೋಗಿ ಈಗ ಬಂದರೂ ಸೇಮ್ ಡಿಸ್ಟೆನ್ಸು, ಮತ್ತು ಎಸ್ಸಿಂದ ಎಗೆ ಹೋಗಿ ಡಿಗೆ ಹೋಗಿ ಈಗ ಬಂದರೂ ಕೂಡ ಸೇಮ್ ಡಿಸ್ಟೆನ್ಸೇ ಇದೆ. ಸೊ ನಾವು ಅದಕ್ಕೆ ಅಪ್ಡೇಟ್ ಏನು ಮಾಡಿಲ್ಲ. ಪ್ರೀವಿಯಸ್ಸಲ್ಲಿ ಏನಿತ್ತೋ ಅದನ್ನೇ ಬರ್ಕೊಂಡಿದ್ದೀವಿ. ನಮ್ಮದು ಫೈನಲ್ ಗ್ರಾಫ್ ನೋಡೋಕ್ಕೆ ಯಾವ ಥರ ಇದೆ ಅಂದರೆ ಈ ಥರ ಇದೆ. ಶಾರ್ಟೆಸ್ಟ್ ಪಾತು ಇದೆಲ್ಲ ಆದಮೇಲೆ ಡೈರೆಕ್ಟಾಗಿ ಲಾಸ್ಟಿಗೆ ಏನು ಬರೀಬೇಕಂತಂದರೆ ಎಸ್ಸಿಂದ ಎಗೆ ಎಷ್ಟಿದೆ ಶಾರ್ಟೆಸ್ಟ್ ಡಿಸ್ಟೆನ್ಸು 1. ಮತ್ತು ಎಸ್ಸಿಂದ ಡೈರೆಕ್ಟ್ ಬಿಗೆ ಹೋಗೋಕ್ಕಾಗಲ್ಲ. ಸೊ ಯಾವುದ್ರ ಮುಖಾಂತರ ಎಸ್ ಟು ಎಗೆ ಹೋಗಿ ಎಯಿಂದ ಬಿಗೆ ಬಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ 3 ಆಯಿತು. ನೆಕ್ಸ್ಟು ಎಸ್ಸಿಂದ ಎಗೆ ಹೋಗಿ ಸಿಗೆ ಬಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ 3ನೇ ಇದೆ. ಮತ್ತು ಎಸ್ಸಿಂದ ಎಗೆ ಹೋಗಿ ಡಿಗೆ ಬಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ 2 ಇದೆ. ಮತ್ತು ಎಸ್ಸಿಂದ ಈಗ ಬರಬೇಕು ಅಂದರೆ ಎಗೆ ಹೋಗಿ ಡಿಗೆ ಹೋಗಿ ಈಗ ಬರಬೇಕಾಗುತ್ತೆ. ಅದರ ಡಿಸ್ಟೆನ್ಸು 4 ಇದೆ. ಈ ಥರ ನೀವು ಫುಲ್ ಈ ಕ್ವಶನ್ ಕೇಳಿದ್ರು ಅಂತಂದರೆ ಈ ಥರ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಲು ಇದೇ ಡಿಜಿಟಲ್ ಅಲ್ಗಾರಿಥಮ್ ಮೇಲೆ ನೋಡೋಣ. ಇದು ಕೂಡ ಡೈರೆಕ್ಟಾಗಿ ಗ್ರಾಫ್ ಮೇಲೆ ಇದೆ. ನಾವು ಮೊದಲು ಏನು ಬರ್ಕೊಂಡ್ವಿ? ವರ್ಟೆಕ್ಸು, ರಿಮೈನಿಂಗ್ ವರ್ಟೆಕ್ಸು, ಇಲಿಸ್ಟ್ರೇಷನು. ದಿಸ್ ಇಸ್ ದಿ ಗ್ರಾಫ್. ಓಕೆನಾ. ಈಗ ಮೊದಲು ನಾವು ಸೋರ್ಸ್ ನೋಡ್ ಅಂತ ಅವರು ಯಾವುದು ಅಂತ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವೇ ಸೋರ್ಸ್ ನೋಡಾಗಿ ಕನ್ಸಿಡರ್ ಮಾಡಿದ್ದೀವಿ. ಮೊದಲು ಡಿಸ್ಟೆನ್ಸ್ ಆ್ಯಂಡ್ ನಿಯರೆಸ್ಟ್ ನೋಡ್ ಏನಿದೆಯಲ್ಲ ನಲ್ಲು ಮತ್ತು ಇನ್ಫಿನಿಟಿ ಆಗಿದೆ. ಆಮೇಲೆ ರಿಮೈನಿಂಗ್ ಯಾವ್ಯಾವ ಇದಾವಪ್ಪ? ಸಿ, ಬಿ, ಇ, ಡಿ. ಈಗ ಸಿಗೇನೋ ಪಾತಿದೆ. ಸೊ ಅದಕ್ಕೆ ಸಿ ಯಾವುದ್ರ ಮುಖಾಂತರ ಎ ಡಿಸ್ಟೆನ್ಸ್ ಎಷ್ಟಿದೆ 3 ಬರ್ಕೊಂಡ್ವಿ. ಬಿಗೆ ಪಾತಿಲ್ಲ. ಸೊ ಅದಕ್ಕೆ ನಲ್ ಅಂದರೆ ಇನ್ಫಿನಿಟಿನೇ ಬರ್ಕೊಂಡು. ಎಯಿಂದ ಈಗ ಪಾತಿದೆಯಾ? ಡಿಗೆ ಪಾತಿದೆಯಾ? ಇಲ್ಲ. ಸೊ ಅದಕ್ಕೆ ನಲ್ ಅಂತ ಇನ್ಫಿನಿಟಿ ಬರ್ಕೊಂಡ್ವಿ. ಇವಾಗ ನಮಗೆ ಆಪ್ಷನ್ನೇ ಇಲ್ಲ, ಕಂಪ್ಯಾರಿಷನ್ ಮಾಡೋಂಗೆ ಇಲ್ಲ. ಎಯಿಂದ ಡೈರೆಕ್ಟು ಗ್ರಾಫು ಸಿಗೆ ಹೋಗಬೇಕು. ನೆಕ್ಸ್ಟು ಸಿಗೆ ಬರ್ಕೊಂತೀಯ. ಸಿಗಿಂದ ಯಾವುದಕ್ಕೆ ಪಾತೈತೆ? ಸಿಗಿಂದ ನೋಡಿ ಡಿಗೂ ಪಾತಿದೆ, ಈಗೂ ಪಾತಿದೆ, ಬಿಗೂ ಪಾತಿದೆ. ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಬನ್ನಿ. ಮೊದಲು ಬಿಗೆ ಸಿಯಿಂದ ಬಿಗೆ ಎಷ್ಟಂತೆ? 3 + 5 8. ಬಿಯಿಂದ ಸಿಗೆ ಬಂದು ಬಿಗೆ ತಲುಪ್ತಿದ್ದೀವಿ ಅಂತ ಅಂದರೆ ಎಯಿಂದ ಸಿಗೆ ಬಂದು ಬಿಗೆ ತಲುಪ್ತಿದ್ದೀವಿ ಅಂದರೆ ಡಿಸ್ಟೆನ್ಸ್ ಎಷ್ಟಾಯಿತು? 8 ಆಯಿತು. ಮತ್ತು ಎಯಿಂದ ಸಿಗೆ ಬಂದು ಡಿಗೆ ತಲುಪ್ತಿದೆಯಾ ಅಂತ ಅಂದರೆ ಡಿಸ್ಟೆನ್ಸ್ ಎಷ್ಟಾಯಿತು? 5 ಆಯಿತು. 3 + 5. ಮತ್ತು ಎಯಿಂದ ಸಿಗೆ ಬಂದು ಈಗ ನೀನು ರೀಚ್ ಆಗ್ತಿದೆಯಾ ಅಂತಂದರೆ ಡಿಸ್ಟೆನ್ಸ್ ಎಷ್ಟಿದೆ? ಸಿ, 4 ಡಿಸ್ಟೆನ್ಸ್ 4 ಇದೆ. ಇದು 3ರಲ್ಲಿ ಕಂಪೇರ್ ಮಾಡಿದ್ರೆ ಮೊದಲು ಯಾವ್ದು ಕಡೆ ಹೋಗಬೇಕು ಪಾತು? ಹೀಗೆ ಹೋಗಬೇಕು. ನಾವು ಎಯಿಂದ ಸಿಗೆ ಹೋಗಿ ಸಿಯಿಂದ ಈಗ ಬಂದ್ವಿ. ಇವಾಗ ನೆಕ್ಸ್ಟು ಈ ನೋಡು ಯಾವುದಕ್ಕೆ ಕನೆಕ್ಟ್ ಆಗಿದೆ ನೋಡಿ. ಯಾವುದಕ್ಕಾದ್ರೆ ಕನೆಕ್ಟ್ ಆಗೈತಾ ಈ ನೋಡು? ಸೊ ಯಾವುದಕ್ಕೂ ಕನೆಕ್ಟ್ ಆಗಿಲ್ಲ. ಅದಕ್ಕೆ ನಾವು ಪ್ರೀವಿಯಸ್ಸಲ್ಲಿ ಏನಿತ್ತಲ್ಲ ಅದನ್ನೇ ನಾವು ಅಪ್ಡೇಟ್ ಮಾಡ್ತಿಲ್ಲ, ಹಂಗೆ ಬರೆದಿದ್ದೀವಿ. ಬಿ ಆಫ್ ಸಿ, 8 ಆ್ಯಂಡ್ ಡಿ ಆಫ್ ಸಿ, 5. ಓಕೆನಾ. ಇವೆರಡರಲ್ಲಿ ಯಾವುದಕ್ಕೆ ಹೋಗಬೇಕು ನಮ್ಮದು ನೆಕ್ಸ್ಟ್ ಗ್ರಾಫು? ಅಫ್ಕೋರ್ಸ್ ಡಿಗೆ ಹೋಗಬೇಕು. ಯಾಕೆ ಅಂತಂದರೆ 5 ಕಡಿಮೆ ಇದೆ. ಎಯಿಂದ ಸಿಗೆ ಬಂದು ಡಿಗೆ ಬಂತು. ಡಿಯಿಂದ ಯಾವುದಾದ್ರೂ ಇದೆಯಾ ಬಿಗೆ ಅಂತ ನೋಡಿದಾಗ ನಾವು ಬಿಗೆ ಪಾತಿದೆ. ಬಿಗೆ ಪಾತಿಗೆ ನೋಡ್ತೀಯ
ಇವಾಗ ಎಗೆ ಬಂದು ಸಿಗೆ ಬಂದು ಬಿಗೆ ಹೋಗಿದ್ರೆ 8 ಆಗುತ್ತೆ ಡಿಸ್ಟೆನ್ಸು. ಅದೇ ಎ ಇಂದ ಸಿಗೆ ಬಂದರೆ 5 ಆಯಿತಾ. 5ಇಂದ ಡಿಯಿಂದ ಬಿಗೆ ಹೋದರೆ ಎಷ್ಟಾಯಿತು 7 ಆಗುತ್ತೆ. ಸೊ ಅದಕ್ಕೆ ನಾವು ಈ ಪಾತ್ನ ಅಪ್ಡೇಟ್ ಮಾಡಿ ಬರಿತೀವಿ. ಡಿ ಆಫ್ ಸಿ 5 ಅಂತ ಅಂದರೆ ಬಿ ಇವಾಗೇನು ಬಿಗೆ ಪಾತ್ನ ಅಪ್ಡೇಟ್ ಮಾಡಿದ್ರು ಡಿ 7. ಸೊ ಅದಕ್ಕೆ ನೆಕ್ಸ್ಟು ನೋಡು ಡಿಯಿಂದ ಬಿಗೆ ಹೋದಾಗ ಎಷ್ಟಾಯಿತು, ಶಾರ್ಟೆಸ್ಟ್ ಪಾತು 7 ಆಯಿತು. ಸೊ ನಾವು ಅದಕ್ಕೆ ಇದು ಫೈನಲ್ ಗ್ರಾಫ್ ಆಗಿ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟು ಶಾರ್ಟೆಸ್ಟ್ ಪಾತ್ ಏನಿದೆ, ಎ ಇಂದ ಸಿಗೆ 3 ಬಂತು. ಎ ಇಂದ ಇಗೆ ನಾವು ಡೈರೆಕ್ಟ್ ಬರೋಕ್ಕಾಗಲ್ಲ, ಥ್ರೋ ಸಿ ಮುಖಾಂತರ ಬಂದಿದ್ದೀವಿ 4. ಎ ಇಂದ ಡಿಗೆ ಥ್ರೋ ಸಿ ಮುಖಾಂತರ ಬಂದಿದ್ದೀವಿ 5. ಎ ಇಂದ ಬಿಗೆ ಸಿ ಆದಮೇಲೆ ಡಿ ಬಂದಿದ್ದೀವಿ. ಸೊ 7 ಆಗಿದೆ. ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ನೋಟ್ಸ್ ಬೇಕು ಅಂತ ಅಂದರೆ ಎಜುಯೋದ ವಾಟ್ಸಪ್ ಚಾನಲಲ್ಲಿ ಅವೈಲಬಲ್ ಇರುತ್ತೆ, ನೀವು ಬೇಕಾದರೆ ಬೈ ಮಾಡ್ಕೋಬೋದು. ಥ್ಯಾಂಕ್ ಯು.